ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ದೂರಕಾಲ ವೇಗಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಎಷ್ಟು ವಿಧಾನವನ್ನು ನೋಡಿವೆ ಅಂದರೆ 3 ವಿಧಾನವನ್ನು ನೋಡಿದ್ದೇವೆ. ಹಾಗಾದರೆ ಈಗ ನಾಲ್ಕನೇ ವಿಧಾನದಲ್ಲಿ ಯಾವ ಟೈಪ್ ಸಮಸ್ಯೆ ಇರ್ತದೆ ಅಂದಾಗ ನೋಡ್ರಿ, ಇಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ವೇಗದಂತೆ ಚಲಿಸಿದಾನೆ. ಒಂದು ತಾಸಿಗೆ 10 ಕಿಲೋಮೀಟರ್ ವೇಗದಂಗೆ ಏನು ಮಾಡ್ಯಾನಪ್ಪ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಹೋಗ್ಯಾನ. ಮತ್ತು ಅವ ಮರಳಿ ಶಾಲೆಯಿಂದ ಮನೆಗೆ ಏನು ಮಾಡಿದಾನಪ್ಪ ಅಂತ ಕೇಳಿದ್ರೆ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ವೇಗದಂತೆ ವಾಪಸ್ ಬಂದ. ಹಾಗಾದ್ರೆ ಆ ವಿದ್ಯಾರ್ಥಿಯ ಸರಾಸರಿ ವೇಗ ಎಷ್ಟು? ಒಂದು ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ವಿದ್ಯಾರ್ಥಿ ಶಾಲೆ ಕೊಟ್ಟಿದ್ದಾನೆ, ಮನೆ ಶಾಲೆ. ನಾಳೆ ಅದನ್ನೇ ಏನಪ್ಪ ಅಂತ ಬೇರೆ ಒಂದು ಊರನ್ನು ಕೊಡ್ಬೋದು. ಹೋಗೋದು ಬರೋದು ಎರಡು ವೇಗ ಇರಬೇಕಿಲ್ಲಿ. ಅವಾಗ ಏನು ಮಾಡಬೇಕಪ್ಪ ಅಂತ ಈಗೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನು ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ ನೋಡ್ರಿ, ಆ ವಿದ್ಯಾರ್ಥಿ ಏನು ಮಾಡ್ಯಾನಪ್ಪ ಅಂತ ಕೇಳಿದಾಗ ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ಯಾನ್ರಿ? 10 ಕಿಲೋಮೀಟರ್ ವೇಗದಂತೆ ಕ್ರಮಿಸ್ತಾನೆ. ಮತ್ತೆ ಶಾಲೆಯಿಂದ ಮನೆಗೆ ಏನು ಮಾಡ್ತಾನಪ್ಪ ಅಂತ ಪ್ರತಿ ಗಂಟೆಗೆ ಎಷ್ಟೈತ್ರ ಒಂದು ವೇಗ? 15 ಕಿಲೋಮೀಟರ್ ವೇಗದಂತೆ ಕ್ರಮಿಸುವನು. ಹಾಗಾದರೆ ಆತನ ಸರಾಸರಿ ವೇಗ ಎಷ್ಟು? ಈ ಟೈಪ್ ಸರಾಸರಿ ವೇಗ ಬತ್ತು ಅಂದರೆ ಸರಾಸರಿ ವೇಗ is equal to 2xy upon x plus y ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ನೀವು ಅನ್ಬೋದು, ಸರ್ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂದಾಗ ಅವ ವ್ಯಕ್ತಿ ಹೋಗೋದು ವೇಗ ಇರಬೇಕು, ಬರೋ ವೇಗನೂ ಇರಬೇಕು. ಹಂಗಿದ್ದಾಗ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡಿರಿ. ಹಾಗಾದರೆ ಇಲ್ಲಿ y ಅನ್ನೋದು ಆ ವ್ಯಕ್ತಿ ಹೋಗಿರುವ ವೇಗವಾದ್ರೆ y ಅನ್ನೋದು ಆ ವ್ಯಕ್ತಿ ಮರಳಿ ಬಂದಿರುವ ವೇಗ ಆಗ್ತದೆ. x is equal to ನೋಡ್ರಿ, ಈಗ ಒಬ್ಬ ವಿದ್ಯಾರ್ಥಿ ಶಾಲೆಯಿಂದ ಪ್ರತಿ ಗಂಟೆಗೆ ಎಷ್ಟು ವೇಗದಂತ ಹೋಗ್ಯಾನ್ರಿ? 10 ಕಿಲೋಮೀಟರ್ ವೇಗದಂತ ಹೋಗ್ಯಾನ್ರಿ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ರೀ? 10 ಕಿಲೋಮೀಟರ್ ಪರ್ ಅವರ್ ಅಂತ ತೋರಿ. ಹಾಗಾದ್ರೆ ನೆಕ್ಸ್ಟ್ ಮರಳಿ ಬಂದಿದೆ ಎಷ್ಟೈತ್ರಿ? 15 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಕಿಲೋಮೀಟರ್ ಪರ್ ಅವರ್, ಇದು ಕಿಲೋಮೀಟರ್ ಪರ್ ಅವರ್. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ವೇಗದಂತೆ, ಅಂದ್ರೆ 10 ಕಿಲೋಮೀಟರ್ ಪರ್ ಅವರ್, ಗಂಟೆಗೆ 10 ಕಿಲೋಮೀಟರ್ ವೇಗದಂತೆ ಶಾಲೆಗೆ ಹೋಗ್ಯಾನ. ಶಾಲೆಯಿಂದ ಮನೆ ಬರಾಗ ಏನು ಮಾಡ್ಯಾನ್ರಿ? 15 ಕಿಲೋಮೀಟರ್ ಪರ್ ಅವರ್ದಂತೆ ಮನೆ ಬಂದಿದ್ದಾನೆ. ಹೀಗೆ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. 2xy ಪ್ಲಸ್ x ಪ್ಲಸ್ y ಈಸಿ ಟ್ರಿಕ್ಸ್ ಇದು. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ಹೋಗೋದು ಬರೋದು ಎರಡು ವೇಗ ಇಲ್ಲಿ ಇರ್ಬೇಕು ರೀ. ಓಕೆ, ಈಗ ತುಂಬ್ರಿ. 2 ಇಂಟು x ಅಂದರೆ ಎಷ್ಟು ರೀ? 10, y ಅಂದರೆ ಎಷ್ಟು ರೀ? 15. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ, ಎಕ್ಸ್ ಅಂದರೆ ಎಷ್ಟು ರೀ? 10 ಪ್ಲಸ್ ವೈ ಅಂದ್ರೆ 15 ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಈಗ ಮಾಡಿ 15 ಎರಡಲೇ 30, 30 300 ಇಲ್ಲಿ ಬಿಡಿಸ್ತೀವಿ ನಾವು. 300 ಡಿವೈಡೆಡ್ ಬೈ 10 ಪ್ಲಸ್ 15 25. ಹಾಗಾದರೆ 5 5 25, 5 6 30, 0 5 1 5 ಎಷ್ಟಲೇ 60 ರೀ? 5 1 5 2 12. ಹಾಗಾದರೆ ಆ ವ್ಯಕ್ತಿಯ ಸರಾಸರಿ ವೇಗ ಎಷ್ಟಪ್ಪ ಅಂತ ಕೇಳಿದ್ರೆ 12 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಟೈಪು ಮಾಡಬೇಕ್ರಿ ಸರಾಸರಿ ವೇಗ ಬತ್ತು ಅಂದರೆ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ 5ನೇ 6ನೇ ವಿಧಾನವನ್ನು ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.